ವೀಕ್ಷಕರೇ, ಇದೇ ಜೂನ್ 29ನೇ ತಾರೀಕು ಭಾರತ ಭರ್ತಿ 17 ವರ್ಷಗಳ ನಂತರ ತನ್ನ ಎರಡನೇ ಟಿ20 ಅಂತಾರಾಷ್ಟ್ರೀಯ ವರ್ಲ್ಡ್ ಕಪ್ ಅನ್ನು ಗೆದ್ದು ಜಯಬೇರಿಯನ್ನ ಸಾಧಿಸಿದೆ. ಸೌತ್ ಆಫ್ರಿಕಾದ ವಿರುದ್ಧ ನಡೆದಂತ ಈ ಒಂದು ಹಣಾಹಣಿ ನಿಜಕ್ಕೂ ರೋಚಕವಾದಂತಹ ಪಂದ್ಯ. ಭಾರತ ತನ್ನ ಕೊನೆಯ ಬಾಲನ್ನ ಹಾಕಿದ ನಂತರ ಭಾರತದ ನಾಯಕರಾದಂತಹ ರೋಹಿತ್ ಶರ್ಮಾ ಚಿಕ್ಕ ಮಗುವಿನ ರೀತಿ ಕೆಳಕ್ಕೆ ಮಲಗಿ ಜೋರಾಗಿ ನೆಲಕ್ಕೆ ಕೈಯನ್ನ ಬಡಿತ ತಮ್ಮ ಸಂತೋಷದ ಉನ್ಮಾದತೆಯನ್ನ ವ್ಯಕ್ತಪಡಿಸಿದ್ರು. ನಾಯಕರಾಗಿ ಅವರಿಗೆ ಇದೊಂದು ಹೆಮ್ಮೆಯ ಕ್ಷಣ. ವೀಕ್ಷಕರೇ, ನಿಮ್ಗೆ ಇದು ಗೊತ್ತಿರೋ ವಿಷಯನೇ. ಕೆಲ ತಿಂಗಳ ಹಿಂದೆ IPL ನಲ್ಲಿ ಆಟಗಾರರಾದಂತಹ ಹಾರ್ದಿಕ್ ಪಾಂಡ್ಯರಿಂದ ರೋಹಿತ್ ರವರಿಗೆ ಮುಜುಗರದ ಪರಿಸ್ಥಿತಿ ಉಂಟಾಗಿತ್ತು. ಕಳೆದ ಸಲದ ಒನ್ ಡೇ ಇಂಟರ್ ನ್ಯಾಷನಲ್ ವಿಶ್ವಕಪ್ನಲ್ಲಿ ಫೈನಲ್ ವರೆಗೂ ಬಂದಿದ್ದಂತಹ ಭಾರತ ಕಪ್ ಅನ್ನ ಗೆಲ್ಲದೆ ಮನೆಗೆ ನಿರಾಸೆಯಿಂದ ಹಿಂದಿರುವಂತಾಗಿತ್ತು. ತನ್ನ ನಾಯಕತ್ವದಲ್ಲಿ ವಿಶ್ವಕಪ್ ಅನ್ನ ಗೆಲ್ಲದೆ ಹೋದಾಗ ರೋಹಿತ್ ಅದರಿಂದ ತೀವ್ರ ಬೇಸರಗೊಂಡಿದ್ರು. ಆದರೆ ಇಂದಿನ ಈ ಗೆಲುವು ಅವರಿಗೆ ಸಂತೋಷವನ್ನ ಮನೆ ಮಾಡುವಂತೆ ಮಾಡಿದೆ. ರೋಹಿತ್ ಈ ಹಿಂದೆ 2011ರಲ್ಲಿ ಭಾರತ ಧೋನಿಯವರ ನಾಯಕತ್ವದಲ್ಲಿ ಕಪ್ ಅನ್ನ ಗೆದ್ದಾಗಲೂ ಕೂಡ ಸಂಭ್ರಮ ಪಟ್ಟಿದ್ರು. ಆದರೆ ಅಲ್ಲಿ ತಾನಿರ್ಲಿಲ್ಲ ಎಂಬ ಒಂದು ಸಣ್ಣ ನೋವು ಅವ್ರಿಗಿತ್ತು. ಇವರು ಭಾರತ ಕಪ್ಪನ್ನ ಗೆದ್ದಾಗ ಇದ್ದಂತ ಅತ್ಯಂತ ಕಿರಿ ಆಟಗಾರರ ಸ್ಥಾನದಿಂದ ಇವತ್ತು ಕಪ್ಪನ್ನ ಗೆಲ್ಲಿಸಿಕೊಟ್ಟಂತ ಹಿರಿಯ ನಾಯಕರಾಗಿ ಈಗ ಈ ಒಂದು ಸ್ಥಾನದಿಂದ ಕೆಳಗಿಳಿದಿದ್ದಾರೆ. 2011ರ ಸಮಯದಲ್ಲೂ ಕೂಡ ತನ್ನದೇ ನಾಯಕತ್ವದಲ್ಲಿ ಭಾರತಕ್ಕೆ ಕಪ್ಪನ್ನ ಗೆದ್ದು ತರಬೇಕು ಅಂತ ಅವತ್ತಿನೂ ಕೂಡ ಪಣ ತೊಟ್ಟಿದಂತ ರೋಹಿತ್ ಅದಕ್ಕಾಗಿ ಅಭ್ಯಾಸವನ್ನ ನಡೆಸ್ತಾ ಬಂದ್ರು. ಅವರ ಪ್ರಯತ್ನ ಈಗ ಯಶಸ್ಸನ್ನ ತಂದುಕೊಟ್ಟಿದೆ. ವೀಕ್ಷಕರೇ, ಈ ರೋಹಿತ್ ಶರ್ಮಾ ಎಂಬ ಈ ಪ್ರತಿಭೆ ತಾನು ಬೆಳೆದು ಬಂದಂತ ಹಾದಿ ಅಷ್ಟೇನು ಸುಲಭದಾಗಿರ್ಲಿಲ್ಲ. ಈ ರೋಹಿತ್ ಬಾಲ್ಯದಿಂದನೂ ಕೂಡ ಅತ್ಯಂತ ಕಡು ಬಡತನವನ್ನ ಎದುರಿಸ್ತವರು. ಅವರು ಬಾಲಕರಾಗಿದ್ದಾಗ ಇವರು ತಮ್ಮ ಪರಿವಾರ ಜೊತೆ ಒಂದು ಸಣ್ಣ ಕೋಣೆ ಇದ್ದಂತ ಮನೆಯಲ್ಲಿ ವಾಸ ಇದ್ರು. ಇವರನ್ನ ಸಾಕಲಾಗದೆ ಇವರ ಪೋಷಕರು ರೋಹಿತ್ರನ್ನ ಅವರ ಮಾವನ ಮನೆಯಲ್ಲಿ ಬಿಟ್ಟಿರಬೇಕಾದಂತ ಪರಿಸ್ಥಿತಿಯ ಅನಿವಾರ್ಯತೆ ಕೂಡ ಅವ್ರಿಗಿತ್ತು. 2011ರ ಆ ಒಂದು ತಂಡದಲ್ಲಿ ಇವರು ಇರಲಿಲ್ಲ. ಇಂಥ ಒಂದು ತಂಡದಲ್ಲಿ ತಾನಿಲ್ಲ ಎಂಬ ಬೇಸರ ಅವರಿಗೆ ಕೊನೆವರೆಗೂ ಇತ್ತು. ತಾನು ಇನ್ನು ಮುಂದೆ ಯಾವುದೇ ಪಂದ್ಯವನ್ನ ನೋಡಲ್ಲ, ತನ್ನ ಗುರಿ ಏನಿದ್ರು ತಾನಾಡುವಂತಹ ಸ್ಕ್ವಾಡ್ನಲ್ಲಿ ಹಾಗೂ ತನ್ನದೇ ನಾಯಕತ್ವದಲ್ಲಿ ಭಾರತಕ್ಕೆ ಕನಿಷ್ಠ ಒಂದಾದ್ರೂ ಕಪ್ಪನ್ನ ಗೆಲ್ಲಿಸ್ಕೊಳ್ಬೇಕು ಎಂಬುದು ಅವರದಾಗಿತ್ತು. ಅದಕ್ಕಾಗಿ ದಿನ ಕೂಡ ಅವರು ಕಠಿಣ ಅಭ್ಯಾಸವನ್ನ ಮಾಡ್ತಾ ಇದ್ರು. ಸಚಿನ್, ಸೆಹ್ವಾಗ್, ರಾಹುಲ್, ಧೋನಿ ತರಹದ ದಿಗ್ಗಜರ ಜೊತೆ ಆಡಿ ಮುನ್ನೆಲೆಗೆ ಬಂದಂತ ರೋಹಿತ್ ತಮಗೆ ತಾವೇ ಈ ಒಂದು ಪ್ರಾಮಿಸ್ ಅನ್ನ ಮಾಡಿಕೊಂಡ್ರು ಹಾಗೂ ಇವತ್ತು ಆ ಮಾತನ್ನ ಹೆಮ್ಮೆಯಿಂದ ಉಳಿಸ್ಕೊಂಡಿದ್ದಾರೆ. ರೋಹಿತ್ರ ಈ ಭರವಸೆ ಬಗ್ಗೆ ಹಾಗೂ ಅದನ್ನು ಅವರು ಸಾಕಾರ ಮಾಡೋದಕ್ಕೆ ನಡೆಸಿದಂತ ಆ ಒಂದು ಪ್ರಯತ್ನದ ಸ್ಫೂರ್ತಿದಾಯಕ ಕಥೆ ಕುರಿತು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ಕುತೂಹಲಕರವಾಗಿ ತಿಳಿದು ಹೋಗೋಣ ಬನ್ನಿ ವೀಕ್ಷಕರೇ. ವೀಕ್ಷಕರೇ, ಕ್ರಿಕೆಟ್ನಲ್ಲಿ 0 ಸ್ಥಾನದಿಂದ ಹೀರೋ ಸ್ಥಾನಕ್ಕೆ ಬರೋದು ಅಷ್ಟು ಸುಲಭದ ಟಾಸ್ಕ್ ಅಲ್ಲ. ಹಿಂದೊಮ್ಮೆ 0 ಸ್ಥಾನದಲ್ಲಿದ್ದಂಥ ರೋಹಿತ್ ಇವತ್ತು ಭಾರತದ ಹೀರೋ ಆಗಿ ಹೊರಹೊಮ್ಮಿದ್ದೇ ಒಂದು ರೋಚಕ. ಈ ರೋಹಿತ್ ರವರ ಜನ್ಮಸ್ಥಳ ನಾಗ್ಪುರ. 1980ರ ದಶಕದಲ್ಲಿ ಇಲ್ಲಿಯ ಒಂದು ಸಾಧಾರಣ ಮಧ್ಯಮ ವರ್ಗದ ಕುಟುಂಬದಲ್ಲಿ ರೋಹಿತ್ ಜನಿಸ್ತಾರೆ. ಇವ್ರಿಗೊಬ್ಬ ಸೋದರ ಕೂಡ ಇದ್ದಾರೆ. ಇವರು ತಮ್ಮ ಸೋದರ ಹಾಗೂ ಪೋಷಕರ ಜೊತೆ ಒಂದೇ ರೂಮ್ನಲ್ಲಿ ಇದ್ದಂತ ಆ ಒಂದು ಸಣ್ಣ ಮನೆಯಲ್ಲಿ ಬಹಳ ವರ್ಷ ಇದ್ರು. ಇವ್ರ ತಂದೆ ಒಂದು ಟ್ರಾನ್ಸ್ಪೋರ್ಟ್ ಗೂಡ್ಸ್ ಸಂಸ್ಥೆಯಲ್ಲಿ ಸಣ್ಣದೊಂದು ನೌಕರಿಯಲ್ಲಿದ್ರು. ಅದರಿಂದ ಅವ್ರಿಗೇನು ಹೆಚ್ಚಿಗೆ ವರಮಾನ ಇರಲಿಲ್ಲ. ಆದ್ರೂ ಹೇಗೋ ಅವರು ಈ ಇಡೀ ಸಂಸಾರದ ಸಾಕುಗೆ ಬಾಧ್ಯತೆಯನ್ನ ಹೊತ್ತಿದ್ರು. ಆಗ ರೋಹಿತ್ ರವರಿಗೆ 6 ವರ್ಷ ವಯಸ್ಸು. ಅದು ಆಗಷ್ಟೇ ಶಾಲೆಗೆ ಸೇರುವಂತ ಸಮಯ. ಆದ್ರೆ ಅವರನ್ನ ಓದಿಸೋದಕ್ಕೂ ಕೂಡ ಮನೆಯಲ್ಲಿ ಶಕ್ತಿ ಇರಲಿಲ್ಲ. ಇದೇ ಕಾರಣಕ್ಕೆ ಇವ್ರ ತಂದೆ ಸೋತು ಕೈ ಚೆಲ್ಲಿ ರೋಹಿತ್ರನ್ನ ಆ ಸಣ್ಣ ವಯಸ್ಸಿನಲ್ಲಿ ಮುಂಬೈನಲ್ಲಿದ್ದಂತ ತಮ್ಮ ಸಂಬಂಧಿಕರ ಮನೆಗೆ ಬಿಟ್ಟಿದ್ರು. ತನಗೆ ಇನ್ನೊಂದು ಮಗು ಇದೆ, ಹೀಗಾಗಿ ಇವನನ್ನ ಸಾಕೋದು ಕಷ್ಟ, ಸ್ವಲ್ಪ ಕಾಲ ಇಲ್ಲಿರ್ಲಿ ಅಂತ ಅವರು ರೋಹಿತ್ರನ್ನ ಅಲ್ಲೇ ಬಿಟ್ಟಿದ್ರು. ಅಷ್ಟು ಸಣ್ಣ ವಯಸ್ಸಿಗೆ ತನ್ನವರನ್ನ ತನ್ನ ಊರನ್ನ ಬಿಟ್ಟಿರ್ಬೇಕಾದಂತ ಗತಿ ರೋಹಿತ್ ರವರಿಗೆ ಬಂದಿತ್ತು. ರೋಹಿತ್ ತನ್ನ ಬಾಲ್ಯವನ್ನ ಯಾರೋ ದೂರದ ಸಂಬಂಧಿಗಳ ಮನೆಯಲ್ಲಿ ತನ್ನವರಿಲ್ಲದೆ ಕಳಿಬೇಕಾಯ್ತು. ನಾಗ್ಪುರ ಹಾಗೂ ಮುಂಬೈ ನಡುವೆ ಸಾವಿರಾರು ಕಿಲೋಮೀಟರ್ಗಳ ಅಂತರ ಇದೆ. ಇಷ್ಟು ದೂರ ಅವರು ಬಂದಾಗ ಮುಂಬೈನ ಗಲ್ಲಿಗಳಲ್ಲಿ ಕೆಲ ಹುಡುಗರು ಗಲ್ಲಿ ಕ್ರಿಕೆಟ್ ಆಡೋದನ್ನ ರೋಹಿತ್ ಗಮನಿಸ್ತಾರೆ. ಸಾಮಾನ್ಯವಾಗಿ ಇಂಥ ಮಕ್ಕಳ ಬಳಿ ಕ್ರಿಕೆಟ್ಗೆ ಬೇಕಾದಂತ ಯಾವುದೇ ಆಡಂಬರದ ವಸ್ತುಗಳು ಇರೋದಿಲ್ಲ. ಆದ್ರೂ ಕೂಡ ಇರೋದ್ರಲ್ಲಿ ಅವರು ಏನು ವ್ಯವಸ್ಥೆ ಮಾಡಿಕೊಂಡು ಗುಂಪನ್ನ ಕಟ್ಕೊಂಡು ಕ್ರಿಕೆಟ್ ಆಡ್ತಾರೆ. ರೋಹಿತ್ಗೂ ಕೂಡ ಅವ್ರ ಜೊತೆ ಆಡುವಂತ ಇಚ್ಛೆ ಇತ್ತು. ಆದ್ರೆ ಆ ಹುಡುಗರು ರೋಹಿತ್ನನ್ನ ಸೇರಿಸ್ಕೊಳ್ಳೋದಕ್ಕೆ ಹಿಂಜರಿತಾ ಇದ್ರು. ಕಾರಣ ಈ ರೋಹಿತ್ ಆ ವಯಸ್ಸಿಗೆ ಒಳ್ಳೆಯ ಬ್ಯಾಟರ್ ಆಗಿದ್ರು. ಎದುರಿಸುವಂತ ಬಾಲ್ಗಳಿಗೆ ಸಿಕ್ಸರ್ ಹೊಡೆದು ಬೌಂಡರಿ ಆಚೆಗೆ ಹೊಡೆದಿದ್ದಂತ ಇವರ ಪ್ರತಿಭೆಗೆ ಇತರ ಮಕ್ಕಳು ಕೂಡ ತಲೆದೂಗ್ತಿದ್ರು. ರೋಹಿತ್ ಕೈಗೆ ಏನಾದ್ರೂ ಬ್ಯಾಟ್ ಸಿಕ್ಕಿದ್ರೆ ತಮಗೆ ಮತ್ತೆ ಅಲ್ಲಿ ಬ್ಯಾಟಿಂಗ್ಗೆ ಅವಕಾಶನೇ ಇರೋದಿಲ್ಲ ಅಂತ ಅವ್ರಿಗೆ ಗೊತ್ತಿದ್ರಿಂದ ಅವರೆಲ್ಲ ರೋಹಿತ್ನ ಆಟಕ್ಕೆ ಸೇರಿಸಿಕೊಳ್ಳೋದಕ್ಕೆ ಹಿಂದೇಟನ್ನು ಹಾಕ್ತಿದ್ರು. ರೋಹಿತ್ರ ಕ್ರಿಕೆಟ್ ಮೇಲಿನ ಒಲವು ಹಾಗೂ ಅಭಿರುಚಿ ಗಮನಿಸಿದಂತ ಅವರ ಗಾರ್ಡಿಯನ್ಗಳು ಇದ್ದ ಹಣವನ್ನೆಲ್ಲ ಒಟ್ಟು ಮಾಡಿ ಈ ಹುಡುಗನನ್ನ ಕ್ರಿಕೆಟ್ ಕೋಚಿಂಗ್ ಆದ್ರೂ ಸೇರಿಸೋಣ ಅಂತ ನಿರ್ಧರಿಸ್ತಾರೆ. ಅವರ ಪ್ರಯತ್ನದ ಫಲವಾಗಿ ಹತ್ತಿರದ ಸ್ಥಳೀಯ ಕ್ರಿಕೆಟ್ ತರಬೇತಿಗೆ ಇವರು ಸೇರ್ಕೊಳ್ತಾರೆ. ಆದ್ರೆ ಅಲ್ಲಿ
ಬ್ಯಾಟರ್ಗಿಂತಲೂ ಕೂಡ ಬೌಲರ್ಗಳಿಗೆ ಹೆಚ್ಚು ಬೇಡಿಕೆ ಇತ್ತು. ಅಲ್ಲಿದ್ದಂತ ಬಹುತೇಕರು ಬ್ಯಾಟರ್ಗಳೇ. ಗ್ರೌಂಡ್ನಲ್ಲಿ ಅವಕಾಶವನ್ನ ಸಾಧಿಸಬೇಕು ಅಂದ್ರೆ ಬೌಲಿಂಗ್ನ ಅವಶ್ಯಕತೆ ಇತ್ತು. ಇದನ್ನು ಗಮನಿಸಿದಂತ ರೋಹಿತ್ ತಾವು ಕೂಡ ಬೇಸಿಕಲಿ ಬ್ಯಾಟರ್ ಆದ್ರೂ ಆಡೋ ಅವಕಾಶ ಗಿಟ್ಟಿಸಿಕೊಳ್ಳುವ ಸಲುವಾಗಿ ಬೌಲಿಂಗ್ ಕಡೆಗೆ ವಾಲ್ತಾರೆ. ಅವರು ಬೌಲಿಂಗ್ ಅಭ್ಯಾಸವನ್ನ ಶುರು ಮಾಡಿ ಅದರಲ್ಲೂ ಕೂಡ ಪಳಗಿದ್ರು. ಅವರ ಈ ಪ್ರತಿಭೆಯನ್ನು ಗಮನಿಸಿದಂತ ಅಲ್ಲಿಯ ಕೋಚ್ ಅವರಿಗೆ ಬೌಲಿಂಗ್ ಅವಕಾಶವನ್ನು ಕೂಡ ಕೊಟ್ರು. ಆದ್ರೆ ರೋಹಿತ್ ಒಬ್ಬ ಬ್ಯಾಟರ್ ಎಂಬ ಸಂಗತಿ ಅವರಿಗೆ ಬೇಗನೆ ಗೊತ್ತಾಗುತ್ತೆ. ಅಲ್ಲಿಯ ಸ್ಥಳೀಯ ಮೊದಲ ಪಂದ್ಯದಲ್ಲಿ ರೋಹಿತ್ ಬೌಲಿಂಗ್ ಮಾಡಿದ್ರು ಕೂಡ ಮುಂದೆ ಕೋಚ್ ರವರ ಸಲಹೆಯಂತೆ ಬ್ಯಾಟಿಂಗ್ ನಲ್ಲಿ ಹೆಚ್ಚು ಗುರುತಿಸಿಕೊಳ್ತಾರೆ. ತಾವಾಡದಂತ ಮೊದಲ ಸ್ಥಳೀಯ ಪಂದ್ಯದಲ್ಲೇ ರೋಹಿತ್ ಸೆಂಚುರಿ ಬಾರಿಸಿ ಗಮನವನ್ನ ಸೆಳೀತಾರೆ. ಯಾವಾಗ ಈ ರೋಹಿತ್ ಅತ್ಯುತ್ತಮ ಬ್ಯಾಟರ್ ಅಂತ ಅವರಿಗೆ ಗೊತ್ತಾಯ್ತೋ ಆಗ ಅವರು ರೋಹಿತ್ಗೆ ಇನ್ನೂ ಒಳ್ಳೆಯ ತರಬೇತಿ ಕೇಂದ್ರದಲ್ಲಿ ಹೆಚ್ಚುವರಿ ಕಲಿಕೆ ಸಿಗಬೇಕು ಅಂತ ಆಶಿಸಿ ಮುಂಬೈನ ವಿವೇಕಾನಂದ ಸ್ಕೂಲ್ಗೆ ಸೇರಿಸ್ತಾರೆ. ರೋಹಿತ್ ಬಳಿ ಅಲ್ಲಿಗೆ ಸೇರೋದಕ್ಕೆ ಹಣ ಇರಲಿಲ್ಲ. ಇದನ್ನು ಕೂಡ ಮನಗಂಡಂತ ಅವರು ಅದಕ್ಕೂ ಕೂಡ ನೆರವಾಗ್ತಾರೆ. ಈ ಹುಡುಗ ತುಂಬಾ ಪ್ರತಿಭಾವಂತ, ಇವನ್ಗೆ ನಿಮ್ಮಲ್ಲಿ ಒಂದು ಚಾನ್ಸ್ ಅನ್ನ ಕೊಟ್ಟು ನೋಡಿ ಅಂತ ಅವರು ಪ್ರಚಾರ ಮಾಡಿದ್ರಿಂದ ಹೇಗೋ ರೋಹಿತ್ ರವರಿಗೆ ಅಲ್ಲಿ ತಮ್ಮ ಪ್ರತಿಭೆ ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಒಬ್ಬ ಸಾಧಾರಣ ಹುಡುಗ ಗಲ್ಲಿಯ ಮಕ್ಕಳ ಜೊತೆ ಕ್ರಿಕೆಟ್ ಕಲಿತು ಯಾರದೋ ಮನೆಯಲ್ಲಿ ಇದ್ಕೊಂಡು ಕೋಚ್ ರವರ ನೆರವಿನಿಂದ ಪ್ರಮುಖ ಕಲಿಕಾ ಕೇಂದ್ರವೊಂದರಲ್ಲಿ ಸ್ಥಾನ ಪಡೆದದ್ದು ಒಂದು ರೀತಿಯ ಆಕಸ್ಮಿಕ ಹಾಗೂ ಅನಿಶ್ಚಿತ ಜರ್ನಿ ಅಂತಾನೆ ಹೇಳಬಹುದು. ಅವರಲ್ಲಿ ಇದ್ದಂತ ಬಡತನ ಹಾಗೂ ಅದರಿಂದಲೇ ಹುಟ್ಟಿದ ಕಲಿಕೆಯ ಶ್ರದ್ಧೆ ಅಭಿರುಚಿಗಳೇ ಅವರನ್ನ ಹಂತ ಹಂತವಾಗಿ ಮೇಲಕ್ಕೆ ತಂದು ಅಂತಾನೆ ಹೇಳಬಹುದು. ವಿವೇಕಾನಂದ ಕಾಲೇಜಲ್ಲಿ ಅವರು ಸ್ಕಾಲರ್ಶಿಪ್ನ ನೆರವಿನಿಂದ ಅಭ್ಯಾಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಕಲಿತ ನಂತರ ಮುಂದೆ ಇಂಡಿಯನ್ ಕ್ರಿಕೆಟ್ ಎಂಬ ದೊಡ್ಡ ಅಖಾಡಕ್ಕೆ ಅವರಿಗೆ ಆಹ್ವಾನ ಕೂಡ ಸಿಗುತ್ತೆ. ಅವರು ತಂಡಕ್ಕೆ ಬಂದಾಗ ಅಲ್ಲಿ ಒಂದು ದೊಡ್ಡ ದಿಗ್ಗಜರ ಪಡೆನೇ ಇತ್ತು. ಸಚಿನ್, ಸೆಹ್ವಾಗ್, ಧೋನಿ, ಯುವರಾಜ್ ಸಿಂಗ್, ಗಂಭೀರ್ ಮೊದಲಾದವರ ಜೊತೆ ರೋಹಿತ್ ಕೂಡ ಅಂಬೆಗಾಲಿಡಲು ಶುರು ಮಾಡ್ತಾರೆ. ಭಾರತ 2007ರಲ್ಲಿ ತನ್ನ ಮೊದಲ T20 ವರ್ಲ್ಡ್ ಕಪ್ ಅನ್ನ ಗೆದ್ದಾಗ ಆ ಸ್ಕ್ವಾಡ್ ನಲ್ಲಿದ್ದಂತ ಅತ್ಯಂತ ಕಿರಿಯ ಆಟಗಾರ ಈ ರೋಹಿತ್. ಅವ್ರಿಗೆ ಆಗಿನ್ನು 20 ವರ್ಷ ವಯಸ್ಸು. ಆವಾಗಿಂದನೇ ಅವ್ರಿಗೆ ತನ್ನ ನಾಯಕತ್ವದಲ್ಲಿ ಇದೇ ತರಹದ ಗೆಲುವನ್ನು ನೋಡಬೇಕು ಎಂಬ ಛಲ ಬಂದದ್ದು. ಅದಕ್ಕಾಗಿ 17 ವರ್ಷಗಳ ಸತತ ಅಭ್ಯಾಸ ನಡೆಸಿದಂತ ರೋಹಿತ್ ತನ್ನಲ್ಲಿ ಇದ್ದಂತ ಆ ಪ್ರತಿಭೆಗೆ ತಾನೇ ಸಾಣೆ ಹಿಡಿತಾ ಬಂದ್ರು. ಗಂಭೀರ್, ಧೋನಿ, ಸೆಹ್ವಾಗ್, ಸಚಿನ್, ಯುವರಾಜ್ ಇಂಥ ಘಟಾನುಘಟಿಗಳ ಜೊತೆ ನಿಂತು ಆಡೋದು ಒಂದು ಸಾಧನೆಯೇ ಸರಿ. ಇಂಥವ್ರ ಜೊತೆ ಆಡುವಾಗ ಸ್ವಲ್ಪ ನಾವು ಎಡವುದ್ರು ಕೂಡ ಆ ಒಂದು ಸ್ಕ್ವಾಡ್ನಿಂದಲೇ ನಮ್ಮನ್ನ ಕೈ ಬಿಡುವಂತ ರಾಜಕೀಯ ನಡೆಯುತ್ತೆ. ಇದನ್ನ ರೋಹಿತ್ ಸ್ವತಃ ಅನುಭವಿಸಿದ್ದಾರೆ ಕೂಡ. ಸರಿಸುಮಾರು 2007ರಿಂದನೇ ಭಾರತದಲ್ಲಿ ಧೋನಿಯವರ ಹೆಸರು ಪ್ರಧಾನವಾಗಿ ಗುರುತಿಸಿಕೊಳ್ತಿದ್ದಂತ ಸಮಯ ಅದು. ಅವ್ರಿಗೆ ಇದ್ದಂತ ಹೆಸರು, ಖ್ಯಾತಿ ಇದೆಲ್ಲ ಅವರನ್ನ ಆ ಒಂದು ಸಮಯದಲ್ಲಿ ಭಾರತ ತಂಡದ ನಾಯಕರ ಸ್ಥಾನಕ್ಕೂ ಕೂಡ ಏರುವಂತೆ ಮಾಡಿದ್ವು. ರೋಹಿತ್ ಮೊದಲ ಓವರ್ ಅಥವಾ 2 ಓವರ್ಗಳಿಗೆ ಔಟ್ ಆಗ್ತಾರೆ ಎಂಬ ಒಂದು ಸಣ್ಣ ಊಹಾಪೋಹ ಕೂಡ 2011ರ ವರ್ಲ್ಡ್ ಕಪ್ನ ಸ್ಕ್ವಾಡ್ನಿಂದಲೂ ಕೂಡ ಅವರು ದೂರ ಆಗುವಂತೆ ಮಾಡಿತ್ತು. ನಾಯಕರಾದಂತ ಧೋನಿ ಅವರ ಮೇಲೆ ಈ ಬಗ್ಗೆ ತುಂಬಾ ಪ್ರೆಷರ್ ಇತ್ತು. ಉತ್ತಮ ಆಟಗಾರನ ಬಿಟ್ಟು ರೋಹಿತ್ ತರದವರನ್ನ ಧೋನಿ ಯಾಕೆ ತಮ್ಮ ಸ್ಕ್ವಾಡ್ನಲ್ಲಿ ಇಟ್ಕೋಬೇಕು ಎಂಬ ಟೀಕೆಗಳು ಅದಾಗ್ಲೇ ಹರಿದಾಡ್ತಿದ್ವು. ಪರಿಣಾಮವಾಗಿ ರೋಹಿತ್ ರವರನ್ನ ಈ ಸಲ ತಂಡದಿಂದನೇ ಕೈ ಬಿಡಲಾಗಿತ್ತು. ತಾನು ವರ್ಲ್ಡ್ ಕಪ್ನ ಸ್ಕ್ವಾಡ್ನಲ್ಲಿ ಆಡಿ ಗೆಲ್ಲೋವರೆಗೂ ಭಾರತದ ಯಾವುದೇ ವರ್ಲ್ಡ್ ಕಪ್ ಪಂದ್ಯವನ್ನ ನಾನು ವೀಕ್ಷಣೆ ಮಾಡಲ್ಲ ಅಂತ ಅವತ್ತೇ ರೋಹಿತ್ ತಮ್ಮಲ್ಲಿ ಒಂದು ಪ್ರತಿಜ್ಞೆಯನ್ನ ಮಾಡಿಕೊಂಡ್ರು. ಈ ಬಗ್ಗೆ ಸ್ವತಃ ಅವರೇ ಇತ್ತೀಚೆಗೆ ಕೊಟ್ಟಂತ ಕೆಲ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ. ಮೊನ್ನೆಯ ಪಂದ್ಯ ಅಂತೂ ಅತ್ಯಂತ ರೋಚಕವಾಗಿತ್ತು. ಕೊನೆಯಲ್ಲಿ ಸೌತ್ ಆಫ್ರಿಕಾ ಗೆಲ್ಲೋದಕ್ಕೆ 30 ಬಾಲ್ಗೆ 30 ರನ್ ಬೇಕಿದ್ದಾಗ ಭಾರತ ಸೋಲುತ್ತೆ ಅಂತ ಅನೇಕರು ಭಾವಿಸಿದ್ರು. ಆದರೆ ಕೊನೆಗೂ ಭಾರತ ಈ ಒಂದು ಪಂದ್ಯವನ್ನ ಗೆದ್ದು ವರ್ಲ್ಡ್ ಕಪ್ ಅನ್ನ ತನ್ನ ಮುಡಿಗೆ ಏರಿಸಿಕೊಳ್ಳುವಲ್ಲಿ ಯಶಸ್ವಿಯಾಯಿತು. ಈ ಒಂದು ಕ್ಷಣದಲ್ಲಿ ರೋಹಿತ್ ಅತ್ಯಂತ ಭಾವುಕರಾಗಿದ್ರು. ಭಾವುಕರಾಗಿ ಮಗುವಿನಂತೆ ಕೆಳಗೆ ಬಿದ್ದು ತಮ್ಮ ಉದ್ವೇಗವನ್ನ ಅವರು ಹೊರಹಾಕಿದ್ರು. ಇದು ಅವರೇ ತಮ್ಮ ಸುತ್ತ ರಚಿಸಿಕೊಂಡಿದ್ದಂತ ಬೆಂಕಿಯ ಬಲೆ. ಗೆಲುವಿನ ವರ್ಷಧಾರೆಯಿಂದಾಗಿ ಈ ಬಲೆಯ ಜಡ ನಂದಿ ಹೋಗಿತ್ತು. ತಮ್ಮ ಆಂತರ್ಯದ ಭೀಷ್ಮ ಪ್ರತಿಜ್ಞೆಯನ್ನ ಕೊನೆಗೂ ನೆರವೇರಿಸಿದಂತ ಹೆಮ್ಮೆ ಅವರಲ್ಲಿ ಮನೆ ಮಾಡಿತ್ತು. ಭಾರತ ತನ್ನ ಕ್ರಿಕೆಟ್ ಚರಿತ್ರೆಯಲ್ಲಿ ಕಂಡಂತ ಅತ್ಯುತ್ತಮ ನಾಯಕರುಗಳಲ್ಲಿ ಈ ರೋಹಿತ್ ಕೂಡ ಒಬ್ಬರು. ಇಂಥ ರೋಹಿತ್ ಹಲವರಿಗೆ ಸ್ಫೂರ್ತಿಯ ಚಿಲುಮೆಯಾಗಿ ನಿಲ್ತಾರೆ. ವೀಕ್ಷಕರೇ, ಸಾಧನೆಗೆ ಬಡತನ, ಅಸಹಾಯಕತೆ ಇದ್ಯಾವುದೂ ಕೂಡ ಅಡ್ಡಿ ಬರೋದಿಲ್ಲ. ನಮ್ಮಲ್ಲಿ ಇರುವಂತಹ ಛಲ ಹಾಗೂ ಪ್ರಯತ್ನ ನಮ್ಮನ್ನ ಯಾವ ಹಂತಕ್ಕೆ ಬೇಕಾದರೂ ಕೊಂಡೊಯ್ಯುತ್ತೆ ಅನ್ನೋದಕ್ಕೆ ಪ್ರಸ್ತುತ ಈ ರೋಹಿತ್ ಶರ್ಮಾರವರ ಬದುಕೆ ಒಂದು ಜ್ವಲಂತ ಸಾಕ್ಷಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.